ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಜಾಲಿವುಡ್ಗೆ ಅನುಮತಿಯನ್ನ ನೀಡೋದು ಮಂಡಳಿಯ ನಿರ್ಧಾರ. ಮಂಡಳಿ ನಿರ್ಧಾರ ಮಾಡಬೇಕು. ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಆ ನಿರ್ಧಾರ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಬಿಟ್ಟಿದ್ದು. ಜಾಲಿವುಡ್ ಸ್ಟುಡಿಯೋ ಮನವಿಯನ್ನ ನಾವು ಮಂಡಳಿಗೆ ವರ್ಗಾವಣೆ ಮಾಡಿದ್ದೇವೆ. ಮುಂದಿನ ನಿರ್ಧಾರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕೈನಲ್ಲಿದೆ. ಅನುಮತಿ ಬಗ್ಗೆ ರಾಮನಗರ ಡಿಸಿ ಯಶವಂತ್ ವಿ ಗುರ್ಕಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಜಿಲ್ಲಾಧಿಕಾರಿಗಳು ಇದು ನಮಗ್ ಮನವಿ ಬಂದಿದೆ, ಬಟ್ ಅನುಮತಿಯನ್ನ ಕೊಡಬೇಕಾಗಿರೋರು ನಾವಲ್ಲ, ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅವರ ಅನುಮತಿಯನ್ನ ಕೊಡಬೇಕು. ಹಾಗಾಗಿ ಇವರ ಮನವಿ ಏನಿದೆ ಅದನ್ನ ಅವರಿಗೆ ನಾವು ರವಾನೆ ಮಾಡುವಂತಹ ಕೆಲಸ ಮಾಡಿದೀವಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಮಹತ್ವದ ಅಪ್ಡೇಟ್ ನ ಕೊಟ್ಟಿದ್ದಾರೆ. ವೇಲ್ ಸ್ಟುಡಿಯೋಸ್ ಕ್ಲೋಸರ್ ಆರ್ಡರ್ ನ ಕೊಟ್ಟಿದ್ರು. ನಾವು ಅದನ್ನ ಸರ್ವ್ ಮಾಡಿ ಕಾನೂನಾತ್ಮಕವಾಗಿ ಏನು ಕ್ರಮ ಕೈಗೊಳ್ಳಬೇಕು ಅದನ್ನ ನೆನೆ ಕೈಗೊಂಡಿದ್ದೀವಿ. ಅವರು ಬೆಳಗ್ಗೆ ಸಂಸ್ಥೆಯವರು ಬಂದು ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ಮೇಲೆ ನಮಗೆ 10 ದಿವಸ ಕಾಲಾವಕಾಶ ಕೊಟ್ಟದಲ್ಲಿ ನಾವೆಲ್ಲ ರೂಲ್ಸ್ ಫಾಲೋ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಅವ್ರ ಮನವಿಯನ್ನ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರಿಗೆ ನಾವು ಫಾರ್ವರ್ಡ್ ಮಾಡಿದ್ದೀವಿ. ಅಲ್ಲಿ ಡಿಸಿಷನ್ ಬರ್ತಿದ್ದಾಗೆ ನಾವು ಮುಂದಿನ ಕಾರ್ಯಕ್ರಮವನ್ನು ನಾವು ರೂಪಿಸ್ತೀವಿ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ತೀರಾ? ಇದು ವ್ಯಾಪ್ತಿ ಇರೋದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರಿಗೆ, ಅವರ ನಿರ್ಧಾರದಂತೆ ನಾವು ಕ್ರಮ ತಗೊಳ್ತೀವಿ. ಅಲ್ಲಿ ಏನೇನಾಗಿತ್ತು ಸರ್? ಅಲ್ಲಿ ಸ್ಟುಡಿಯೋದಲ್ಲಿ ಏನೇನು ನಿಯಮಗಳು ವೈಲೇಟ್ ಮಾಡಿದ್ರು ಸರ್ ಸಿದ್ಧವಾಗಿ ಮಾಡೋದಕ್ಕೆ? ಅಷ್ಟೇ ಸರ್, ಮತ್ತೆ ಇದೆಲ್ಲ ತಪ್ಪು. ಏನೇನು ವೈಲೇಟ್ ಆಗಿದೆ? ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆರ್ಡರ್ ಡೀಟೇಲ್ಸ್ ಇದೆ, ಯಾವ್ಯಾವ ಆಕ್ಟ್ ವೈಲೇಟ್ ಮಾಡಿದ್ದಾರೆ ಏನು ಅಂತ. ಸೊ ಇಟ್ ಈಸ್ ಅನ್ ಆರ್ಡರ್ ವೇರ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹಸ್ ಅಪ್ಲೈಡ್ ಇಟ್ಸ್ ಮೈಂಡ್ and they given an instruction that district commissioner should close the campus immediately. That order we have followed. Our ದಿನ ಕಾಲಾವಕಾಶ ಕಂಪ್ಲೀಟ್ಲಿ. ಅಲ್ಲಿಗೆ ಬಹಳ ಮಹತ್ವದ ಡೆವಲಪ್ಮೆಂಟ್ ಇದು. ಜಿಲ್ಲಾಧಿಕಾರಿಗಳೇ ಖುದ್ದು ಮಾತನಾಡಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರ್ಕಾರ್ ಅವರ ಮಾತುಗಳನ್ನ ಕೇಳಿಸಿಕೊಂಡ್ರಿ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ತೀರ್ಮಾನವನ್ನ ತೆಗೆದುಕೊಳ್ಬೇಕು. ವೇಲ್ಸ್ ಸ್ಟುಡಿಯೋದವ್ರು ಬಂದ್ರು, ನಮ್ಮ ಹತ್ರ ಅನುಮತಿಯನ್ನ ಕೇಳಿದ್ರು, ಅಟ್ಲೀಸ್ಟ್ 10 ದಿನಗಳ ಕಾಲಾವಕಾಶವನ್ನ ಕೊಡಿ ಅಂತ ಹೇಳಿ ಮನವಿ ಮಾಡಿದ್ದಾರೆ. ಎಲ್ಲ ಅನುಮತಿಯನ್ನ ಪಡ್ಕೊಳ್ಳೋದಕ್ಕೆ ನಮ್ಗೆ ಸಮಯ ಬೇಕು ಅಂತ ಕೇಳಿದ್ದಾರೆ. ಆ ಮನವಿಯನ್ನ ನಾವು ವರ್ಗಾವಣೆ ಮಾಡಿದ್ದೀವಿ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ. ಯಾಕಂದ್ರೆ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗಿರೋರು ಅವರು. ಇವರು ನಿಯಮವನ್ನ ಉಲ್ಲಂಘನೆ ಮಾಡಿರೋದು, ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಸಂಬಂಧಪಟ್ಟಂತಹ ನಿಯಮಗಳನ್ನ ಇವರು ಉಲ್ಲಂಘನೆ ಮಾಡಿರೋದು. ಹಾಗಾಗಿ ಅವರ ಮನವಿಯನ್ನ ನಾವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ವರ್ಗಾವಣೆ ಮಾಡಿದ್ದೀವಿ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವ್ರು ಏನು ಆದೇಶವನ್ನ ಕೊಡ್ತಾರೋ ಅದನ್ನ ನಾವು ತಕ್ಷಣಕ್ಕೆ ಜಾರಿಗೆ ತರುವಂತಹ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರ್ಕಾರ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಲ್ಲಿಗೆ ಸದ್ಯ ಚೆಂಡು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂಗಳದಲ್ಲಿದೆ. ಎಷ್ಟು ಹೊತ್ತಿಗೆ ಡಿಸಿಷನ್ ಬರುತ್ತೆ, ಅವ್ರು ಎಷ್ಟು ಹೊತ್ತಿಗೆ ಸಭೆ ಮಾಡಿ ತೀರ್ಮಾನವನ್ನ ತೆಗೆದುಕೊಳ್ತಾರೆ, ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಮನವಿಯನ್ನ ಪುರಸ್ಕರಿಸ್ತಾರಾ, ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ ಮೇಲೆ ನೀವು ನಮ್ಮ ಮನವಿಯನ್ನ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡಿದೆ ವೇಲ್ಸ್ ಸ್ಟುಡಿಯೋ. ಅದೇ ಮನವಿಯನ್ನ ಸದ್ಯ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ವರ್ಗಾವಣೆ ಮಾಡುವಂತಹ ಕೆಲಸವನ್ನ ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿ ಮಾಡಿದ್ದಾರೆ. ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗಿರುವುದು ರಾಜ್ಯ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಮಾಲಿನ್ಯ ನಿಯಂತ್ರಣ ಮಂಡಳಿ. ಅವರು ಸಭೆಯನ್ನ ನಡೆಸಿ ತೀರ್ಮಾನ ಮಾಡಬೇಕು. ಬಟ್ ಏನ್ ತೀರ್ಮಾನವನ್ನ ಮಾಡ್ತಾರೆ ಗೊತ್ತಿಲ್ಲ. 10 ದಿನಗಳ ಸಮಯಾವಕಾಶ ಬೇಕು ಅಂತ ವೇಲ್ಸ್ ಸ್ಟುಡಿಯೋನವ್ರು ಏನ್ ಕೇಳಿದಾರೋ ಅದನ್ನ ಪುರಸ್ಕರಿಸುವಂತಹ ಕೆಲಸವನ್ನ ಮಾಲಿನ್ಯ ನಿಯಂತ್ರಣ ಮಂಡಳಿ ಮಾಡುತ್ತಾ? ಸಮಯಾವಕಾಶವನ್ನ ಕೊಡ್ತಾರಾ? ಅಷ್ಟೇ ದಿನಗಳ ಅವಕಾಶವನ್ನ ಕೊಡ್ತಾರಾ ಅಥವಾ ಅದಕ್ಕಿಂತ ಕಡಿಮೆ ಅವಕಾಶವನ್ನ ಕೊಡ್ತಾರಾ ಅಥವಾ ಯಾವುದೇ ಅವಕಾಶವನ್ನ ನೀಡೋದಿಲ್ವಾ ಗೊತ್ತಿಲ್ಲ. ನಿರ್ಧಾರ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಬಿಟ್ಟಿದ್ದು. ಅವ್ರು ಏನ್ ತೀರ್ಮಾನವನ್ನ ಮಾಡ್ತಾರೋ, ಅವ್ರು ಏನ್ ಆದೇಶವನ್ನ ಕೊಡ್ತಾರೋ ಅದನ್ನ ಜಾರಿ ತರುವಂತಹ ಕೆಲಸವನ್ನ ಇಮಿಡಿಯೇಟ್ ಆಗಿ ನಾವು ಮಾಡ್ತೀವಿ ಅಂತ ಹೇಳಿ ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಅಲ್ಲಿಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಆದೇಶ ಬರುವವರೆಗೂ ವೆಯ್ಟ್ ಮಾಡಬೇಕು. ಅವರು ಎಷ್ಟು ಹೊತ್ತಿಗೆ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಗೊತ್ತಿಲ್ಲ. ಇವತ್ತೇ ನಿರ್ಧಾರ ಮಾಡ್ತಾರ ಗೊತ್ತಿಲ್ಲ, ನಾಳೆ ತೀರ್ಮಾನ ತೆಗೆದುಕೊಳ್ತಾರೋ ಗೊತ್ತಿಲ್ಲ. ಅಧಿಕೃತವಾದಂತಹ ಮಾಹಿತಿ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕಡೆಯಿಂದ ಬರಬೇಕು. ಬಟ್ ಇದರ ಮಧ್ಯೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ, ರಿಟ್ ಅರ್ಜಿ ಸಲ್ಲಿಕೆಯಾಗಿದೆ. ಅದರ ವಿಚಾರಣೆ ಮಧ್ಯಾಹ್ನ 2:30ಕ್ಕೆ ನಡೆಯೋದಿದೆ. ಹಾಗಾಗಿ ಈಗ 2 ಕಡೆ ಚೆಂಡು 2 ಅಂಗಳದಲ್ಲಿದೆ. ಯಾವುದರಿಂದ ಮೊದಲ ನಿರ್ಧಾರ ಬರುತ್ತೆ, ಯಾವ ರೀತಿಯಾದಂತಹ ನಿರ್ಧಾರ ಬರುತ್ತೆ, ಸದ್ಯಕ್ಕಿರುವಂತಹ ಕುತೂಹಲ ಇದೇನೆ. ಜಿಲ್ಲಾಧಿಕಾರಿ ಯಶವಂತ್ ವಿ ಗುರ್ಕಾರ್ ಸದ್ಯ ಕೊಟ್ಟಿರುವಂತಹ ಮಾಹಿತಿ ಇದು ಬಹಳ ಮಹತ್ವದ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.